ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ, ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಮತ್ತೆ NPS ಸ್ಕೀಮ್ ನ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ನೀವೇನಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಗೂಗಲ್ ಸರ್ಚ್ ಬಾರ್ ಅಲ್ಲಿ ಹೋಗಿ PM ಮಾನ್ಧನ್ ಯೋಜನಾ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಈ ತರ ಓಪನ್ ಆಗುತ್ತೆ. ಇಲ್ಲಿ mandan.in ಅಂತ ವೆಬ್ಸೈಟ್ ಓಪನ್ ಆಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಈ ತರ ಓಪನ್ ಆಗುತ್ತೆ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಎಲ್ಲ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ, ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಹೇಳಿದೀವಿ. ಈಗ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ, ಓಕೆ ಅಂತ ಕೊಡಿ. ಇಲ್ಲಿ ವೆಬ್ಸೈಟ್ ಥ್ರೂ ಲಾಗಿನ್ ಆದಾಗ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ಈ ತರ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಸೆಲ್ಫ್ ಎನ್ರೋಲ್ಮೆಂಟ್ ಅಂತಂದ್ರೆ ನೀವೇ ಆನ್ಲೈನ್ ಅಪ್ಲೈ ಮಾಡಬಹುದು. ಇಲ್ಲಿ CSC VLE ID ಥ್ರೂ ಲಾಗಿನ್ ಆಗಬಹುದು. ಇದನ್ನ ನೀವೇ ಅಪ್ಲೈ ಮಾಡಕ್ ಬರೋದಿಲ್ಲ. ನಿಮ್ಮ ಹತ್ತಿರದ ಸೇವಾ ಸಿಂಧು CSC ಸೆಂಟರ್ಗೆ ಹೋಗಿ ಅಲ್ಲಿ ಆನ್ಲೈನ್ ಅಪ್ಲೈ ಮಾಡಬೇಕು. ಇಲ್ಲಿ ಲಾಗಿನ್ ಸೆಲ್ಫ್ ಎನ್ರೋಲ್ಮೆಂಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ನ ಹಾಕ್ಬೇಕು. ಯಾರ್ದು ಈ ಕಾರ್ಡ್ ನ ಮಾಡ್ಬೇಕಲ್ಲ ಅವ್ರದ್ದು ಮೊಬೈಲ್ ನಂಬರ್ ನ ಹಾಕ್ಬೇಕು. ಇಲ್ಲಿ ಮೊಬೈಲ್ ನಂಬರ್ ಹಾಕಿದಾಗ ಇಲ್ಲಿ OTP ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ CSC ಲಾಗಿನ್ ಅಂತಂದ್ರೆ ಇಲ್ಲಿ ಏನಿಲ್ಲ, ನಿಮ್ಮ CSC ID, ನಿಮ್ಮ ಪಾಸ್ವರ್ಡ್ ಮತ್ತೆ ಕ್ಯಾಪ್ಷನ್ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಸೈನ್ ಇನ್ ಕ್ಲಿಕ್ ಮಾಡಬೇಕು. ಇಲ್ಲಿ ಅಡ್ಮಿನ್ ಅಂತಂದ್ರೆ ಇದು ನಿಮ್ಗೆ ಬರೋದಿಲ್ಲ. ಇದು ಸೆಲ್ಫ್ ಎನ್ರೋಲ್ಮೆಂಟ್ ಸೆಲೆಕ್ಟ್ ಮಾಡಿ, ಇಲ್ಲಾಂದ್ರೆ CSC VLE ID ಥ್ರೂ ಲಾಗಿನ್ ಆಗ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಯೂಸರ್ ನೇಮ್ ಅಡ್ಮಿನ್ ID ಇಂದ ತೋರಿಸ್ತಿದೆ, ಇದನ್ನ ನೀವು ಲಾಗಿನ್ ಮಾಡಕ್ ಬರೋದಿಲ್ಲ. ಇಲ್ಲಿ ನೀವು ಲಾಗಿನ್ ಮೊಬೈಲ್ ನಂಬರ್ ನ ಹಾಕಿ OTP ಥ್ರೂ ಲಾಗಿನ್ ಆದಾಗ ಈ ತರ ಪೇಜ್ ತೋರಿಸ್ತಾ ಹೋಗುತ್ತೆ. ಈ ಪೇಜ್ ಅಲ್ಲಿ ಈ ತರ ಡ್ಯಾಶ್ ಬೋರ್ಡ್, ಸರ್ವಿಸಸ್, ಪೆಂಡಿಂಗ್ ಇವೆಲ್ಲ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಷ್ಟು ಆಪ್ಷನ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಸರ್ವಿಸಸ್ ನಲ್ಲಿ ಬಂದಾಗ ನೆಕ್ಸ್ಟ್ ಇಲ್ಲಿ ಎನ್ರೋಲ್ಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಎನ್ರೋಲ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 3 ತರದ ಸ್ಕೀಮ್ ತೋರಿಸ್ತಾ ಹೋಗುತ್ತೆ. ನಾವು ಇಲ್ಲಿ ಫಸ್ಟ್ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆನ ಸೆಲೆಕ್ಟ್ ಮಾಡೋಣ. ಇದನ್ನ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಈ ತರ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಬಂದ್ಬಿಟ್ಟು ಯಾರ್ಯಾರು ಅನ್ಆರ್ಗನೈಸ್ಡ್ ವರ್ಕರ್ಸ್ ಮಾತ್ರ ಅಪ್ಲೈ ಮಾಡಬಹುದು. ಇವರ ಏಜ್ ಬಂದ್ಬಿಟ್ಟು 18 ರಿಂದ 40, ಇನ್ಕಮ್ ಬಂದ್ಬಿಟ್ಟು 15,000ಕ್ಕಿಂತ ಕಮ್ಮಿ ಇರಬೇಕು, ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು, PF ಕಟ್ತಿರ್ಬೋದು, NPS ಕಟ್ತಿರ್ಬೋದು, ESI ಕಾರ್ಡ್ ಹೊಂದಿರಬಾರ್ದು, ಇವ್ರ ಹತ್ರ ಆಧಾರ್ ಕಾರ್ಡ್ ಇರಬೇಕು, ಶ್ರಮ್ ಕಾರ್ಡ್ ಇರಬೇಕು, ಮತ್ತೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇರಬೇಕಾಗುತ್ತೆ. ನೆಕ್ಸ್ಟ್ ಏನಂತಂದ್ರೆ ನೀವು ಸರ್ವಿಸ್ ಎನ್ರೋಲ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆರ್ ಯು ರಿಜಿಸ್ಟರ್ಡ್ ಇನ್ ಶ್ರಮ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಹತ್ರ ಶ್ರಮ್ ಕಾರ್ಡ್ ಇರಲೇಬೇಕಾಗುತ್ತೆ. ಇಲ್ಲಿ ಎಸ್ ಅಂತ ಕೊಟ್ಟಾಗ ಇಲ್ಲಿ ನಿಮ್ಮ ಶ್ರಮ್ ಕಾರ್ಡ್ ಅಲ್ಲಿ UN ನಂಬರ್ ಇರುತ್ತೆ. ಆ ಬೇಸಿಕ್ ಡೀಟೇಲ್ಸ್ ನ ಫಿಲ್ ಅಪ್ ಮಾಡ್ತಾ ಹೋಗ್ಬೇಕು. UN ನಂಬರ್ ನ, ಆಧಾರ್ ನಂಬರ್ ನ, ಡೇಟ್ ಆಫ್ ಬರ್ತ್ ಮತ್ತೆ ಬೇಸಿಕ್ ಡೀಟೇಲ್ಸ್ ನ ಹೆಸರು ಏನು, ಅಡ್ರೆಸ್, ಅದ ಬೇರೆ ಸ್ವಲ್ಪ ಡೀಟೇಲ್ಸ್ ಬರ್ತದೆ, ಜೆಂಡರ್ ಯಾವುದು, ಕ್ಯಾಟಗರಿ ಯಾವುದು, ಇವೆಲ್ಲ ಡೀಟೇಲ್ಸ್ ನ ಫಿಲ್ ಅಪ್ ಮಾಡಿ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟಾಗ ಈ ತರ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನಿಮ್ ಡೀಟೇಲ್ಸ್ ನ, ಬೇಸಿಕ್ ಡೀಟೇಲ್ಸ್ ನ ಫಿಲ್ ಅಪ್ ಮಾಡೋ ಈ ತರ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಬಯೋ ಅಥೆಂಟಿಕೇಶನ್ ನ ಸೆಲೆಕ್ಟ್ ಮಾಡಿ, ನೀವು OTP ಇದ್ರೆ OTP ಮುಖಾಂತರ, ಇಲ್ಲಾಂದ್ರೆ ಫಿಂಗರ್ ಪ್ರಿಂಟ್ ಇದ್ರೆ ಫಿಂಗರ್ ಪ್ರಿಂಟ್ ನ ಸೆಲೆಕ್ಟ್ ಮಾಡಿ. ಇಲ್ಲಿ OTP ಸೆಲೆಕ್ಟ್ ಮಾಡ್ತೀನಿ ನಾನು, ಈಸಿ ಆಗುತ್ತೆ ಅಂತಂದು OTP ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕ್ಬೇಕು. ಟಿಕ್ ಮಾಡಿ ಜನರೇಟ್ OTP ಅಂತ ಕೊಟ್ಟಾಗ ಇಲ್ಲಿ CSC ID ಥ್ರೂ ಲಾಗಿನ್ ಆದ್ರೆ ಈ ತರ ಇಂಟರ್ಫೇಸ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ OTP ನ ಎಂಟ್ರಿ ಮಾಡ್ತಾ ಹೋಗ್ಬೇಕು. OTP ನ ಎಂಟ್ರಿ ಮಾಡಿದ ತಕ್ಷಣ ಈ ತರ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಮಂತ್ಲಿ ಕಾಂಟ್ರಿಬ್ಯೂಷನ್ ತೋರಿಸ್ತಿದೆ ನೋಡ್ರಿ. ನೀವು ಯಾವ ತರ ಬೇಕಾದ್ರೆ ಕಾಂಟ್ರಿಬ್ಯೂಷನ್ ಸೆಲೆಕ್ಟ್ ಮಾಡಬಹುದು. ಮಂತ್ಲಿ ಇದ್ರೆ ಮಂತ್ಲಿ ಸೆಲೆಕ್ಟ್ ಮಾಡಿ, 3 ತಿಂಗಳಿಗೆ ಅಂದ್ರೆ 3 ತಿಂಗಳಿಗೆ ಸೆಲೆಕ್ಟ್ ಮಾಡಿ, ಹಾಫ್ ಇಯರ್ಲಿ ಅಂದ್ರೆ ಹಾಫ್ ಇಯರ್ಲಿ ಸೆಲೆಕ್ಟ್ ಮಾಡಿ, ಇಯರ್ಲಿ ಇದ್ರೆ ಇಯರ್ಲಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇದನ್ನ ಆದ ತಕ್ಷಣ ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ ಫಿಲ್ ಅಪ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಎನ್ರೋಲ್ ಯಾರು ಮಾಡಿರ್ತಾರಲ್ಲ ಅವ್ರದ್ದು. ಇಲ್ಲಿ IFSC ಕೋಡ್, ಬ್ಯಾಂಕ್ ನೇಮ್, ಬ್ರಾಂಚ್ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು. ಅಕೌಂಟ್ ಹೋಲ್ಡರ್ ನೇಮ್ ನ, ಅಕೌಂಟ್ ಟೈಪ್, ಅಕೌಂಟ್ ನಂಬರ್, ಕನ್ಫರ್ಮ್ ಅಕೌಂಟ್ ನಂಬರ್ ನ ಮತ್ತೆ ಕನ್ಫರ್ಮ್ ಮಾಡಬೇಕು. ನೆಕ್ಸ್ಟ್ ನಾಮಿನಿ ಡೀಟೇಲ್ಸ್ ನ ಎಲ್ಲ ಫಿಲ್ ಅಪ್ ಮಾಡ್ತಾ ಹೋಗ್ಬೇಕು. ನಾಮಿನಿ ನೇಮ್ ನ, ನಾಮಿನಿ ರಿಲೇಷನ್ ವಿತ್ ನಾಮಿನಿ ಯಾವ ತರ ಸಂಬಂಧ ಇದೆ ಅಂತದ್ದು, ಮತ್ತೆ ಡೇಟ್ ಆಫ್ ಬರ್ತ್, ಇವು ನಾಮಿನಿ ನೇಮ್, ಮ್ಯಾರಿಟಲ್ ಸ್ಟೇಟಸ್ ನೆಲ್ಲ ಸೆಲೆಕ್ಟ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಅಂಡ್ ಪ್ರೊಸೀಡ್ ಕೊಡಬೇಕು. ಇವೆಲ್ಲ ಫಿಲ್ ಅಪ್ ಆದ ತಕ್ಷಣ ನಿಮ್ಗೆ ಈ ತರ ಒಂದು ಮ್ಯಾಂಡೇಟ್ ಫಾರ್ಮ್ ಬರುತ್ತೆ. ಇದನ್ನ ಡೌನ್ಲೋಡ್ ಮಾಡಬೇಕು. ನೀವು ಡೌನ್ಲೋಡ್ ಮಾಡಿ ಇದ್ರ ಮೇಲೆ ಸೈನ್ ಮಾಡಬೇಕು. ಸೈನ್ ಮಾಡಿ ಮತ್ತೆ ಆ ಮ್ಯಾಂಡೇಟ್ ಫಾರ್ಮ್ ನ ಇದೆಲ್ಲ
ನೀವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಂತಂದ್ರೆ ಪೇಮೆಂಟ್ ಮಾಡಬೇಕು. ನೀವು ಯಾವ ತರ ಇಂಟರ್ವಲ್ಸ್ ನ ಸೆಲೆಕ್ಟ್ ಮಾಡಿರ್ತೀರಾ, ಫ್ರೀಕ್ವೆನ್ಸಿ, ಕಾಂಟ್ರಿಬ್ಯೂಷನ್, ಅಮೌಂಟ್ ನ ಎಲ್ಲ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಪೇಮೆಂಟ್ ಮಾಡ್ತಾ ಹೋಗ್ಬೇಕು. ಪೇಮೆಂಟ್ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ ಪೇಮೆಂಟ್ ಅಂತ ತೋರಿಸುತ್ತೆ ಈ ತರ ಎಷ್ಟು ಅಮೌಂಟ್ ಪೇಮೆಂಟ್ ಮಾಡ್ಬೇಕಂತ. ಸಪೋಸ್ 200 ಇದ್ರೆ ಒಂದ್ ಸ್ವಲ್ಪ ಬ್ಯಾಂಕ್ ಸ್ವಲ್ಪ ಚಾರ್ಜಸ್ ಮಾಡುತ್ತೆ. ಆ ಚಾರ್ಜಸ್ ಎಲ್ಲ ಸೇರಿ ತೋರಿಸ್ತಿದೆ. ಇಲ್ಲಿ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ CSC ID ಥ್ರೂ ವಾಲೆಟ್ ಥ್ರೂ ಕಟ್ ಆಗುತ್ತೆ. ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದಾಗ ಈ ತರ ಕಾರ್ಡ್ ಜನರೇಟ್ ಆಗ್ತಾ ಹೋಗುತ್ತೆ. ಇದು ಕಾರ್ಡ್ ನ ಪ್ರಿಂಟ್ ಮಾಡಿ ನೀವು ಲ್ಯಾಮಿನೇಷನ್ ಮಾಡಿ ಇಟ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು NPS ಸ್ಕೀಮ್. ಈಗ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಫಾರ್ ಟ್ರೇಡರ್ಸ್ ಅಂಡ್ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ಸ್ ನ ಈಗ ನೋಡೋಣ. ನೆಕ್ಸ್ಟ್ ಇದರಲ್ಲಿ ಏನಿಲ್ಲ, ಇದೇ ತರ ಎನ್ರೋಲ್ಮೆಂಟ್ ಅಂತ ಕ್ಲಿಕ್ ಮಾಡೋದು. ಇಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಫಾರ್ ಟ್ರೇಡರ್ಸ್ ಅಂಡ್ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ಸ್ ನ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿದಾಗ ಇವರಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ಬಿಟ್ಟು ಅದೇ 18 ರಿಂದ 40 ವರ್ಷ, 1.5 ಕೋಟಿ ಮೀರಿರಬಾರ್ದು, EPF ಮತ್ತೆ PF ಕಟ್ತಿರ್ಬಾರ್ದು, ESI ಕಾರ್ಡ್ ಹೊಂದಿರಬಾರ್ದು, ಆಧಾರ್ ಕಾರ್ಡ್, ಶ್ರಮ್ ಕಾರ್ಡ್ ಮತ್ತೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇರಬೇಕು. ಇದರಲ್ಲಿ ಎನ್ರೋಲ್ ಅಂತ ಕ್ಲಿಕ್ ಮಾಡಿದಾಗ ಆರ್ ಯು ರಿಜಿಸ್ಟರ್ಡ್ ಇನ್ ಶ್ರಮ್ ಅಂತ ಕೇಳ್ತಿದೆ. ಎಸ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ UN ನಂಬರ್ ನ, ಆಧಾರ್ ನಂಬರ್ ನ, ಡೇಟ್ ಆಫ್ ಬರ್ತ್ ನ, ಬೇಸಿಕ್ ಜೆಂಡರ್ ನ, ಕ್ಯಾಟಗರಿನ, ಅಡ್ರೆಸ್ ನ ಇವೆಲ್ಲ ಫಿಲ್ ಅಪ್ ಮಾಡಿ ಸಬ್ಮಿಟ್ ಕೊಡಬೇಕು. ಇಲ್ಲಿ ಸಬ್ಮಿಟ್ ಕೊಟ್ಟಾಗ ಇಲ್ಲಿ ನೆಕ್ಸ್ಟ್ ಬಯೋಥೆಂಟಿಕೇಶನ್ ಕೇಳುತ್ತೆ. ಬಯೋಥೆಂಟಿಕೇಶನ್ ನ ಸೆಲೆಕ್ಟ್ ಮಾಡಿ ಇಲ್ಲಿ ಯಾವ ತರದ OTP ಮುಖಾಂತರ ಕೊಡ್ತಿರೋ ಇಲ್ಲ ಫಿಂಗರ್ ಪ್ರಿಂಟ್ ಮುಖಾಂತರ ಸೆಲೆಕ್ಟ್ ಮಾಡಬೇಕು. ಇಲ್ಲಿ OTP ಮುಖಾಂತರ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಈ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಆಧಾರ್ ನಂಬರ್ ಇಲ್ಲಿ OTP ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ OTP ಬರುತ್ತೆ. ಇಲ್ಲಿ OTP ನ ಎಂಟ್ರಿ ಮಾಡಿ ವ್ಯಾಲಿಡೇಟ್ OTP ಅಂತ ಕೊಟ್ಟಾಗ ಈ ತರ ಎಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ಕಾಂಟ್ರಿಬ್ಯೂಷನ್ ನ ಸೆಲೆಕ್ಟ್ ಮಾಡಬೇಕು. ಕಾಂಟ್ರಿಬ್ಯೂಷನ್ 1 ತಿಂಗಳಿಗೆ ಒಂದ್ಸತಿನೋ, 3 ತಿಂಗಳಿಗೆ ಒಂದ್ಸತಿನೋ, ಹಾಫ್ ಇಯರ್ಲಿ ಒಂದ್ಸತಿನೋ, ಇಯರ್ಲಿ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ, IFSC ಕೋಡ್ ನ, ಬ್ರಾಂಚು, ಯಾವ ಸೇವಿಂಗ್ಸ್ ಅಕೌಂಟ್ ನಂಬರು, ಕನ್ಫರ್ಮ್ ಅಕೌಂಟ್ ಕೊಟ್ಟು ಈ ಡೀಟೇಲ್ಸ್ ನೆಲ್ಲ ಫಿಲ್ ಅಪ್ ಮಾಡ್ತಾ ಹೋಗ್ಬೇಕು. ರಿಲೇಷನ್ ವಿತ್ ನಾಮಿನಿ, ಯಾವ ತರದ ಸಂಬಂಧ ಇದೆ, ಡೇಟ್ ಆಫ್ ಬರ್ತ್, ಗಾರ್ಡಿಯನ್ ನೇಮ್, ಮೈನರ್ ಇದ್ರೆ ಅದನ್ನ ಸೆಲೆಕ್ಟ್ ಮಾಡಿ, ಮ್ಯಾರಿಟಲ್ ಸ್ಟೇಟಸ್ ನ ಸೆಲೆಕ್ಟ್ ಮಾಡಿ, ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿ ಸಬ್ಮಿಟ್ ಪ್ರೊಸೀಡ್ ಕೊಡಿ. ಇಲ್ಲಿ ಎಲ್ಲ ಬ್ಯಾಂಕ್ ಡೀಟೇಲ್ಸ್, ನಾಮಿನಿ ಡೀಟೇಲ್ಸ್ ಎಲ್ಲ ತುಂಬಿದಾಗ ಈ ಮ್ಯಾಂಡೇಟ್ ಫಾರ್ಮ್ ಜನರೇಟ್ ಆಗ್ತಾ ಹೋಗುತ್ತೆ. ಇದನ್ನ ಡೌನ್ಲೋಡ್ ಮಾಡಿ ನಿಮ್ಮ ಸೈನ್ ಹಾಕಿ ಇದನ್ನ ಮತ್ತೆ ಅಪ್ಲೋಡ್ ಮಾಡಬೇಕು. ಇಲ್ಲಿ ಅಪ್ಲೋಡ್ ತೋರಿಸಿದ್ವಿ ನೋಡ್ರಿ, ಈ ತರ ಪ್ರೊಸೆಸ್ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಂದ್ಬಿಟ್ಟು ಪೇಮೆಂಟ್ ಮಾಡೋದು ಬರುತ್ತೆ. ನೀವು ಯಾವ ತರ ಕಾಂಟ್ರಿಬ್ಯೂಷನ್ ಸೆಲೆಕ್ಟ್ ಮಾಡಿರ್ತೀರಲ್ಲ ಆ ತರ ತೋರಿಸ್ತಾ ಹೋಗುತ್ತೆ. 200 ರೂಪಾಯಿ ಸೆಲೆಕ್ಟ್ 200 ರೂಪಾಯಿ ಅಂತ 200 ರೂಪಾಯಿ ಕಾಂಟ್ರಿಬ್ಯೂಷನ್ ಸೆಲೆಕ್ಟ್ ಮಾಡಿದ್ರೆ ಎಷ್ಟು ಬ್ಯಾಂಕಿಂಗ್ ಚಾರ್ಜಸ್ ಎಲ್ಲ ಸೇರಿ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನೋಡಿ ಫ್ರೀಕ್ವೆನ್ಸಿ ಮೆಥಡ್ 3 ತಿಂಗಳಿಗೆ ಒಂದ್ಸತಿ ಅಂತ ತೋರಿಸ್ತಿದೆ. ಈ ತರ ಸೆಲೆಕ್ಟ್ ಮಾಡಿರಿ, ಹೆಂಗ್ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಇಲ್ಲಿ ಎಲ್ಲ ಸೆಲೆಕ್ಟ್ ಆದ ತಕ್ಷಣ ಇಲ್ಲಿ ಪೇಮೆಂಟ್ ನ ಸೆಲೆಕ್ಟ್ ಮಾಡಿ ಮೇಕ್ ಪೇಮೆಂಟ್ ಅಂತ ಕೊಟ್ಟಾಗ ಈ ತರ ನಿಮ್ಮ CSC ವಾಲೆಟ್ ಥ್ರೂ ಪೇಮೆಂಟ್ ಮಾಡಬೇಕು. ನೆಕ್ಸ್ಟ್ ಈ ತರ ಕಾರ್ಡ್ ಜನರೇಟ್ ಆಗುತ್ತೆ. ಈ ಕಾರ್ಡ್ ಅನ್ನ ನೀವು ಪ್ರಿಂಟ್ ಮಾಡಿ ಇಟ್ಕೋಬಹುದು. ನೀವು ಕಾರ್ಡ್ ಪ್ರತಿ ಬಾರಿ ಕಾರ್ಡ್ ನ ಜನರೇಟ್ ಮಾಡಿದಾಗ ನಿಮ್ಮ ಪೆನ್ಷನ್ ನಂಬರ್ ನ ಜನರೇಟ್ ಆಗ್ತಾ ಹೋಗುತ್ತೆ. ಅದನ್ನ ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ಇದ್ರ ಬಂದ್ಬಿಟ್ಟು ರೈತರಿಗೆ ಇದು ಯಾವ್ಯಾವ ತರದ ರೈತರಿಗೆ ಬರ್ತಾ ಹೋಗುತ್ತೆ ಅಂತಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಇದು ಬಂದ್ಬಿಟ್ಟು SMF ಅಂದ್ರೆ ಸ್ಮಾಲ್ ಮಾರ್ಜಿನಲ್ ಫಾರ್ಮರ್ಸ್ ಅಂತೀವಿ. ಅವರಿಗೆ ಸ್ಮಾಲ್ ಮಾರ್ಜಿನಲ್ ಫಾರ್ಮರ್ಸ್ ಅಲ್ಲಿ ಬಂದ್ಬಿಟ್ಟು ಅವರಿಗೆ 2 ಹೆಕ್ಟೇರ್ ಅಥವಾ 2 ಹೆಕ್ಟೇರ್ಗಿಂತ ಕಮ್ಮಿ ಇದ್ದವರಿಗೆ ಸ್ಮಾಲ್ ಮಾರ್ಜಿನಲ್ ಫಾರ್ಮರ್ಸ್ ಅಂತೀವಿ. ಇಲ್ಲಿ ನಾನ್ SMF ಅಂತಂದ್ರೆ 2 ಹೆಕ್ಟೇರ್ಗಿಂತ ಜಾಸ್ತಿ ಇದ್ರೆ ಅವರಿಗೆ ನಾನ್ ಸ್ಮಾಲ್ ಮಾರ್ಜಿನಲ್ ಫಾರ್ಮರ್ಸ್ ಅಂತೀವಿ. ಇವ್ರ ಹತ್ರ ಆಧಾರ್ ಕಾರ್ಡ್ ಇರಬೇಕು, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇರಬೇಕು. ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಎನ್ರೋಲ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಆ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ಈ ತರ ಪ್ರೊಸೆಸ್ ಹೋಗ್ತಾ ಹೋಗುತ್ತೆ. ಇಲ್ಲಿ ಲಾಸ್ಟ್ ಗೆ ಇದು ಒಂದು ಏನ್ ಬರ್ತಾ ಹೋಗುತ್ತೆ ಅಂತಂದ್ರೆ SMF ನಾನ್ SMF ಅಂತ ಬರ್ತಾ ಹೋಗುತ್ತೆ. SMF ಇದ್ರೆ SMF ಸೆಲೆಕ್ಟ್ ಮಾಡ್ರಿ, ನಾನ್ SMF ಇದ್ರೆ ನಾನ್ SMF ಸೆಲೆಕ್ಟ್ ಮಾಡಿ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ನೆಕ್ಸ್ಟ್ ಕೊಡ್ಕೊಂತ ಹೋಗ್ಬೇಕು. ಇಲ್ಲಿ ನೀವು ಎಲ್ಲ ಕಂಪ್ಲೀಟ್ ಮಾಡಿದಾಗ ಈ ತರ ಪಾಪಪ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ಬಯೋಥೆಂಟಿಕೇಶನ್ ನ ಸೆಲೆಕ್ಟ್ ಮಾಡಬೇಕು. ಬಯೋಥೆಂಟಿಕೇಶನ್ ಬಂದ್ಬಿಟ್ಟು OTP ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಎನ್ರೋಲ್ಮೆಂಟ್ ಎಲ್ಲ ಬಯೋಥೆಂಟಿಕೇಶನ್ ಎಲ್ಲ ಸೆಲೆಕ್ಟ್ ಮಾಡಿ ಇಲ್ಲಿ OTP ಸೆಲೆಕ್ಟ್ ಮಾಡ್ರಿ. OTP ಸೆಲೆಕ್ಟ್ ಮಾಡಾದ ತಕ್ಷಣ ಇಲ್ಲಿ ಆಧಾರ್ ನಂಬರ್ ಜನರೇಟ್ OTP ಅಂತ ಕೊಟ್ಟಾಗ ಈ ತರ OTP ನ ಬರುತ್ತೆ. OTP ನ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದಾಗ ಈ ಬೇಸಿಕ್ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಹೋಗುತ್ತೆ.
ಇಲ್ಲಿ ಕಾಂಟ್ರಿಬ್ಯೂಷನ್ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ಒಂದು ಮಂತ್ಲಿ ಸೆಲೆಕ್ಟ್ ಮಾಡ್ತಿರೋ, ಕ್ವಾರ್ಟರ್ಲಿ 3 ತಿಂಗಳಿಗೆ ಒಂದ್ಸತಿ, ಹಾಫ್ ಇಯರ್ಲಿ ಎಲ್ಲ ಸೆಲೆಕ್ಟ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಅವರ ಬ್ಯಾಂಕ್ ಅಕೌಂಟ್ ಎಲ್ಲ ಡೀಟೇಲ್ಸ್ ನ ಎಲ್ಲ ತುಂಬ್ತಾ ಹೋಗ್ಬೇಕು. IFSC ಕೋಡ್, ಬ್ಯಾಂಕ್ ನೇಮು, ಅಕೌಂಟ್ ಹೋಲ್ಡರ್ ನೇಮು, ಅಕೌಂಟ್ ಟೈಪ್, ಅಕೌಂಟ್ ನಂಬರು, ಕನ್ಫರ್ಮ್ ಅಕೌಂಟ್ ಎಲ್ಲ ತುಂಬಿ ನೆಕ್ಸ್ಟ್ ಸಬ್ಮಿಟ್ ಕೊಡಬೇಕು. ನೆಕ್ಸ್ಟ್ ನಾಮಿನಿ ಡೀಟೇಲ್ಸ್ ನೆಲ್ಲ ಫಿಲ್ ಅಪ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿ ಸಬ್ಮಿಟ್ ಅಂಡ್ ಪ್ರೊಸೀಡ್ ಕೊಡಬೇಕು. ಅವು ಸಬ್ಮಿಟ್ ಮಾಡಿದಾಗ ಈ ತರ ಮ್ಯಾಂಡೇಟ್ ಫಾರ್ಮ್ ಜನರೇಟ್ ಆಗುತ್ತೆ. ಇದನ್ನ ಪ್ರಿಂಟ್ ಮಾಡಿ ಇಟ್ಕೊಂಡು ಅದನ್ನ ಅದ್ರ ಮೇಲೆ ಸೈನ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸೈನ್ ಮಾಡಿ ಕೊಟ್ಟಾಗ ಪೇಮೆಂಟ್ ತೋರಿಸ್ತಾ ಹೋಗುತ್ತೆ. ನೀವು ಯಾವ ತರ ಕಾಂಟ್ರಿಬ್ಯೂಷನ್ ಸೆಲೆಕ್ಟ್ ಮಾಡಿರ್ತೀರಾ ಆ ತರ ಇಲ್ಲಿ ಪೇ ಯೂಸಿಂಗ್ ದ ಪೇಮೆಂಟ್ ಗೇಟ್ವೇ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಕ್ ಪೇಮೆಂಟ್ ಅಂತ ಕೊಟ್ರೆ ನಿಮ್ಮ ಎಷ್ಟು ಅಮೌಂಟ್ ಅಂತ ತೋರಿಸುತ್ತೆ. ಆಮೇಲೆ ಆ ಅಮೌಂಟ್ ವಾಲೆಟ್ ಥ್ರೂ ಡಿಡಕ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಈ ತರ ಕಾರ್ಡ್ ಜನರೇಟ್ ಆಗುತ್ತೆ. ಇದರಲ್ಲಿ ನಿಮ್ಮ ಪೆನ್ಷನರ್ ನಂಬರ್ ಎಲ್ಲ ಜನರೇಟ್ ಆಗಿರುತ್ತೆ. ಈ ಕಾರ್ಡ್ ನ ಪ್ರಿಂಟ್ ಮಾಡಿ ನೀವು ಲ್ಯಾಮಿನೇಷನ್ ಮಾಡಿ ಇಟ್ಕೋಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.